ನೀವೇನಾರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರಿ ಅಥವಾ ಆಲ್ರೆಡಿ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಐತೆ ಅಂದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯೂಟ್ಯೂಬ್ ಒಳಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ವೈರಲ್ ಆಗಕ್ಕೆ ಯಾವ ತರ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡ್ಬೇಕು, ಆಮೇಲೆ ಏನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ಈ ವಿಡಿಯೋ ಒಳಗೆ ಹೇಳ್ತೀನಿ. ಇದರಿಂದ ನಿಮ್ ಚಾನಲ್ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗತಿ. ಏನಂದ್ರೆ ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಸ್ಟಾರ್ಟಿಂಗ್ ಒಳಗೆ ಅವ್ರಿಗೆ ಎಲ್ಲಾನು ಗೊತ್ತಿರಂಗಿಲ್ಲ. ಟೈಮ್ ಹೋದಂಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗತಿ. ಫಸ್ಟ್ ಒಂದು ಫ್ಯಾಕ್ಟ್ ತಿಳ್ಕರಿ, ಯೂಟ್ಯೂಬ್ಗೆ ಒಂದು ಒಳ್ಳೆ ತಮ್ನೇಲ್ ಟೈಟಲ್ ಹಾಕ್ಬಿಟ್ರೆ ನಿಮ್ ವಿಡಿಯೋ ಫುಲ್ ವೈರಲ್ ಆಗ್ಬಿಡುತ್ತೆ ಅನ್ಕೊಂಡಿರ್ತೀರಿ. ಅದ್ ನಿಜ. ಬಟ್ ಅದ್ ಯಾವಾಗ ಅಂದ್ರೆ ಆ ವಿಡಿಯೋ ನಿಜವಾಗ್ಲೂ ಅವ್ರಿಗೆ ಯೂಸ್ಫುಲ್ ಇರ್ಬೇಕು. ನೀವು ತಮ್ನೇಲ್ ಅಥವಾ ಟೈಟಲ್ ಒಳಗೆ ಏನ್ ತೋರಿಸಿರಲ್ಲ ಅದು ಆ ವಿಡಿಯೋ ಒಳಗೆ ಅವ್ರಿಗೆ ಸಿಗ್ಬೇಕು. ಅವಾಗ ಮಾತ್ರ ಆ ವಿಡಿಯೋ ವೈರಲ್ ಆಗಕ್ ಸಾಧ್ಯ. ಈ ತಮ್ನೇಲ್ ಅಂಡ್ ಟೈಟಲ್ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ಈಗ ನೀವು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತೆಗೆದು ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ವಿಡಿಯೋಸ್ ಕ್ರಿಯೇಟ್ ಮಾಡಿರಿ. ಆ ವಿಡಿಯೋನ ಜನ ನೋಡ್ಬೇಕಂದ್ರೆ ಫಸ್ಟ್ ಮೇನ್ ಆಗಿ ತಮ್ನೇಲ್ ಅಂಡ್ ಟೈಟಲ್ ನೋಡ್ತಾರೆ. ಅದು ಅವ್ರಿಗೆ ಓಕೆ ಆಗಿ ಇಷ್ಟ ಆದ್ಮೇಲೆ ಅದನ್ನ ಅವರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ್ಮೇಲೆ ನೀವು ಎಫರ್ಟ್ ಹಾಕಿ ಮಾಡಿರೋ ವಿಡಿಯೋನ ಅವ್ರು ನೋಡ್ತಾರೆ. ಅದೇ ಸ್ಟಾರ್ಟಿಂಗ್ ತಮ್ನೇಲ್ ಚಂದಿಲ್ಲ ಅಂದ್ಮೇಲೆ ಅವರು ಆ ವಿಡಿಯೋನ ಕ್ಲಿಕ್ ಮಾಡಲ್ಲ. ಆ ವಿಡಿಯೋನ ಕ್ಲಿಕ್ ಮಾಡಲ್ಲ ಅಂದ್ಮೇಲೆ ನೀವು ಹಾಕಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ತಮ್ನೇಲ್ ಅಂಡ್ ಟೈಟಲ್ ಈ ತರ ವರ್ಕ್ ಆಗತಿ. ಬರೀ ವಿಡಿಯೋ ಅಷ್ಟ ಚಂದ ಇರ್ಬೇಕು ಅಥವಾ ಬರೀ ತಮ್ನೇಲ್ ಚಂದ ಮಾಡ್ಬೇಕಂತ ಏನಿಲ್ಲ. ಎರಡೂ ನೀವು ನೀಟಾಗಿ ಕ್ರಿಯೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಹೊರಗಿಂದ ನೀವು ಒಂದು ಮನಿ ನೋಡ್ತೀರಿ. ಆ ಮನಿ ಹೊರಗಿಂದ ನೋಡಕ ಬಹಳ ಚಂದ ಐತಿ. ಒಳಗೆ ಹೋಗಿ ನೋಡಿದಾಗ ಆ ಮನಿ ಒಳಗೆಲ್ಲ ಜಾಡ್ ಬಿದ್ದಿರ್ತೈತಿ, ಪೇಂಟಿಂಗ್ ಕರೆಕ್ಟ್ ಆಗಿರಲ್ಲ, ಎಲ್ಲ ಗಾಡಿ ಒಳಗಿರೋ ಸುಣ್ಣ ಎಲ್ಲ ಕಿತ್ಕೊಂಡ್ ಬಂದಿರ್ತೈತಿ, ಒಂಥರ ದೇವ್ದ ಮನಿ ಆದಂಗ ಆಗಿರ್ತೈತಿ. ಸೊ ಒಳಗೆ ಯಾರು ಹೋಗಂಗಿಲ್ಲ, ಹೊರಗಿಂದ ನೋಡಿ ವಾಪಸ್ ಬಂದ್ಬಿಡ್ತಾರೆ. ಅದ ಆ ಮನಿ ಹೊರಗಿಂದ ನೋಡಕ್ ಚಂದ ಐತಿ, ಒಳಗಿಂದನೂ ಇನ್ನೂ ಚಂದ ಐತಿ ಅಂದ್ಮೇಲೆ ಒಳಗೆ ಹೋಗಿ ಅವ್ರು ಫುಲ್ ಸುತ್ತಾಡಿ ಹೊರಗೆ ಬರ್ತಾರೆ. ಸೊ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಆ ಥರ ಅವರು ವಿಡಿಯೋಸ್ನ ಫುಲ್ ನೋಡ್ಬೇಕು ಅಂದಮೇಲೆ ಟಾಪಿಕ್ಸ್ ಯಾವ ಥರ ಹುಡುಕ್ಬೇಕು ಆ್ಯಂಡ್ ಟಾಪಿಕ್ಕಿನ ಐಡಿಯಾಸ್ ಹೆಂಗೆ ಹುಡುಕ್ಬೇಕಂತ ಇವಾಗ ಹೇಳ್ತೀನಿ. ಇದ್ರಾಗ ಎರಡು ರೀತಿ ಹೇಳ್ತೀನಿ. ಮೊದಲನೇದು ಸರ್ಚಬಲ್ ಟಾಪಿಕ್. ಐ ಥಿಂಕ್ ಇದನ್ನ ನಿಮ್ಗೆ ಇಲ್ಲಿ ತನಕ ಯಾರು ಹೇಳಿಲ್ಲ ಅನ್ಕೊಂತೀನಿ. ಈ ಸರ್ಚಬಲ್ ಟಾಪಿಕ್ಸ್ ಅಂದ್ರೆ ಯಾವ ಥರ ವರ್ಕ್ ಆಕತಿ ಅಂದ್ರೆ, ಈಗ ಟ್ರೆಂಡಿಂಗ್ ಒಳಗೆ ಜನ ಯೂಟ್ಯೂಬ್ ಒಳಗೆ ಏನು ಜಾಸ್ತಿ ಸರ್ಚ್ ಮಾಡತ್ತಾರ ಅದನ್ನ ಅನಲೈಸ್ ಮಾಡ್ಬೇಕು. ಈಗ ಎಕ್ಸಾಂಪಲ್ಗೆ ಬಿಗ್ ಬಿಲಿಯನ್ ಡೇಸ್ ಸೇಲ್ ನಡೆಯತೈತೆ ಅಥವಾ ಅಮೆಝಾನ್ ಒಳಗೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೆಯತೈತೆ ಅಂದ್ರೆ ಆ ಟೈಮ್ ಒಳಗೆ ಜನ ಸರ್ಚ್ ಮಾಡೋದು ಬೆಸ್ಟ್ ಪ್ರಾಡಕ್ಟ್ಸ್, ಮೊಬೈಲ್ ಸೇಲಿಂಗ್ಸ್ ಯಾವ ಕಡಿಮೆ ಬೆಲೆ ಒಳಗೆ ಸೇಲ್ ಆಗತ್ತವ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಆ ಟೈಮ್ ಒಳಗೆ ಬಿಗ್ ಬಿಲಿಯನ್ ಡೇ ಸೇಲ್ ಒಳಗೆ ಕಡಿಮೆ ಬೆಲೆ ಒಳಗೆ ಯಾವ ಲ್ಯಾಪ್ಟಾಪ್ ಸೇಲ್ ಆಗತೈತಿ, ಯಾವ ಮೊಬೈಲ್ ಸೇಲ್ ಆಗತೈತಿ, ಆಮೇಲೆ ನೀವು ಕಡಿಮೆ ಬೆಲೆ ಒಳಗೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದು ಹೆಂಗ, ಈ ತರದ ವಿಡಿಯೋಸ್ ಮಾಡಿದ್ರೆ ವೈರಲ್ ಆಗೋ ಚಾನ್ಸಸ್ ಇರ್ತೈತಿ. ಇದೇ ತರ ಬರೀ ಟ್ರೆಂಡಿಂಗ್ ಇನ್ನು ಅಂತ ಅಲ್ಲ, ಕಾಮನ್ ಸರ್ಚೇಬಲ್ಸ್ ಇರ್ತಾವ. ಈಗ ಎಕ್ಸಾಂಪಲ್ಗೆ ಒಬ್ಬ ಒಂದು ಫೋನ್ ತಗೊಂಡಾನ, ಅವಂಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ಸೊ ಅವ ಸರ್ಚ್ ಮಾಡ್ತಾನೆ ಹೌ ಟು ಮೇಕ್ ಅ ಜಿಮೇಲ್ ಅಕೌಂಟ್ ಅಂತ. ಈ ತರ ಸುಮಾರಷ್ಟು ಕಾಮನ್ ಸರ್ಚಸ್ ಇರ್ತಾವ. ಅದೇ ತರ ಇವಾಗ ಬಹಳ ಜನ ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಬಟ್ ಅವರಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗ ಅಂತಾನೆ ಗೊತ್ತಿರಲ್ಲ. ಸೊ ಬಹಳ ಜನ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತಾರೆ ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನಲ್ ಅಂತ. ಸೊ ಈ ತರ ಕಾಮನ್ ಸರ್ಚಸ್ ಕೂಡ ನೀವು ಅನಲೈಸ್ ಮಾಡ್ಬೇಕು. ಅಂದ್ರೆ ಒಂಥರ ಕಾಮನ್ ಥಿಂಗ್ಸ್ ಬಗ್ಗೆ ಎಲ್ಲ ನೀವು ಹುಡುಕಿ ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ಬೇಕು. ನೀವು ಇಲ್ಲಿ ಕೇಳ್ಬೋದು ಅದ್ರ ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿರ್ತಾವೆ, ನಾವು ಮಾಡ್ಬೇಕಂತ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಬೋದು. ಬಟ್ ಡಿಫ್ರೆನ್ಸ್ ಏನಂದ್ರೆ ನೀವು ಅವ್ರಿಗಿಂತ ಚೆನ್ನಾಗಿ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೇಕು, ಆಮೇಲೆ ಈಸಿ ಒಳಗೆ ಕ್ರಿಯೇಟ್ ಮಾಡ್ಬೇಕು. ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿರಿ ಅಂದ್ರೆ ಅದ ಒಂದು ಫಿಕ್ಸ್ ಅನ್ಕೊಳಕ್ ಹೋಗ್ಬೇಡ್ರಿ. ಇಂಟರ್ನೆಟ್ ಒಳಗೆ ಎಲ್ಲರೂ ಅದ ವಿಡಿಯೋ ನೋಡಂಗಿಲ್ಲ. ಅದ್ರದ್ದು ಒಂದು ಟೈಮ್ ಲಿಮಿಟ್ ಇರ್ತೈತಿ. ಅದು ಮುಗಿದ್ಮೇಲೆ ಅದು ಓಲ್ಡ್ ಆಗ್ಬಿಡ್ತೈತಿ. ಸೊ ನೀವು ಅದೇ ಟಾಪಿಕ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡತ್ತೀರಿ ಅಂದ್ರೆ ಮೇನ್ ಆಗಿ ಆ ವಿಡಿಯೋಗಿಂತ ಚೆನ್ನಾಗಿ ಇಂಪ್ರೂವ್ ಮಾಡಿ, ಆಮೇಲೆ ಅದ್ರೊಳಗೆ ಕೊಟ್ಟಿರೋ ಇನ್ಫಾರ್ಮೇಶನ್ಗಿಂತ ನೀವು ಇನ್ನೂ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮ ವಿಡಿಯೋಸ್ನ ರ್ಯಾಂಕ್ ಒಳಗೆ ತೊಗೊಂಬರ್ಬೋದು, ಅಂದ್ರೆ ಟಾಪ್ ಲಿಸ್ಟಿಗೆ ತೊಗೊಂಬರ್ಬೋದು. ನೆಕ್ಸ್ಟ್ ಇನ್ನೊಂದು ಯಾವ ಥರ ಅಂದ್ರೆ, ನಿಮ್ಮ ಯೂಟ್ಯೂಬ್ ಒಳಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಥರದ ವಿಡಿಯೋಸ್ ನೋಡತ್ತಾರೆ, ಯಾವ ಥರದ ವಿಡಿಯೋಸ್ ಜಾಸ್ತಿ ಸರ್ಚ್ ಮಾಡತ್ತಾರೆ, ಆ್ಯಂಡ್ ನೀವು ಆಲ್ರೆಡಿ ಯಾವ ಥರದ ವಿಡಿಯೋಸ್ ಅಪ್ಲೋಡ್ ಮಾಡಿರಲ್ಲ ಅದನ್ನೆಲ್ಲನೂ ಯೂಟ್ಯೂಬ್ AI ಥ್ರೂ ಅನಲೈಸ್ ಮಾಡಿ ಅದ ನಿಮ್ಗೆ ಟಾಪಿಕ್ಸ್ ಕೊಡ್ತೈತಿ. ಟಾಪಿಕ್ಸ್ ಜೊತೆಗೆ ಸ್ಕ್ರಿಪ್ಟ್ ಒಳಗೆ ಹೆಲ್ಪ್ ಮಾಡ್ತೈತಿ ಆ್ಯಂಡ್ ತಮ್ನೇಲ್ ಕೂಡ ಅದು ಸಜೆಸ್ಟ್ ಮಾಡ್ತೈತಿ. ಆ ಆಪ್ಷನ್ ಎಲ್ಲೈತಿ ಅಂತ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆ್ಯಂಡ್ ನಾನು ಲ್ಯಾಪ್ಟಾಪ್ ಒಳಗೆ ತಿಳಿಸ್ತೀನಿ. ನೀವು ಕ್ರೋಮ್ ಒಳಗೂ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ಬೋದು. ಕ್ರೋಮ್ ಒಳಗಾದ್ರೆ ನೀವು ಕ್ರೋಮ್ನಾಗ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲೆ 3 ಡಾಟ್ಸ್ ಅದಾವಲ್ಲ ಅದನ್ನ ಕ್ಲಿಕ್ ಮಾಡಿ, ಇಲ್ಲಿ ಡೆಸ್ಕ್ಟಾಪ್ ಮೋಡ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಡೆಸ್ಕ್ಟಾಪ್ ಮೋಡ್ ಒಳಗೆ ಸ್ಟಾರ್ಟ್ ಆಗತ್ತೆ. ಸೊ ಇಲ್ಲಿ ವೆಬ್ಸೈಟ್ ಒಳಗೆ ಇಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಕಂಟೆಂಟ್ ಅಂತ ಒಂದು ಆಪ್ಷನ್ ಐತಿ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲೇ ಇನ್ಸ್ಪಿರೇಷನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಅದು ಹೇಳಿದ್ನಲ್ಲ ಅದೆಲ್ಲ ಅನಲೈಸ್ ಮಾಡಿ ಎಲ್ಲ ಟಾಪಿಕ್ಸ್ ಇಲ್ಲಿ ಕೊಡ್ತೈತಿ. ಅದು ಟೈಮ್ ಟು ಟೈಮ್ ಜೊತೆಗೆ ಅಪ್ಡೇಟ್ ಆಗ್ತಾ ಇರ್ತೈತಿ. ಇದೇ ಟಾಪಿಕ್ಸ್ ಫಿಕ್ಸ್ ಇರಂಗಿಲ್ಲ. ಸೊ ಇದ್ರೊಳಗೆ ನೀವು ಯಾವ ಟಾಪಿಕ್ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಸ್ಕ್ರಿಪ್ಟ್ಗೆ ಹೆಲ್ಪ್ ಆಗತ್ತಾರೆ, ಇಲ್ಲ ಅದೆಲ್ಲ ಸಜೆಸ್ಟ್ ಮಾಡ್ತೈತಿ. ಅಂಡ್ ಇಲ್ಲಿ ಕೆಳಗೆ ಬಂದ್ರೆ ಇಲ್ಲೇ ತಮ್ನೇಲ್ ಕೂಡ ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು ಟೈಟಲ್ ಕೂಡ ಅದ ತೋರಿಸೈತಿ. ಸೊ ನೀವು ಎಕ್ಸಾಕ್ಟ್ ಇದನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ, ಅದ್ರದ್ದು ಹೆಲ್ಪ್ ತಗೊಂಡು ನೀವು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ಈ ತಮ್ನೇಲ್ ನೋಡಿದ್ರೆ ನೀವು ಇದೇ ತಮ್ನೇಲ್ ಹಾಕ್ಬೇಕಂತ ಏನಿಲ್ಲ, ಇದೇ ಸ್ಟೈಲ್ ಒಳಗೆ ಒಳ್ಳೊಳ್ಳೆ ತಮ್ನೇಲ್ಸ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ಬೋದು. ಅದು ಜಸ್ಟ್ ನಿಮ್ಗೆ ಒಂದು ಐಡಿಯಾ ಕೊಡ್ತೈತಿ. ನೆಕ್ಸ್ಟ್ ಲೋ ಕ್ವಾಲಿಟಿ ಕಂಟೆಂಟ್. ಯಾರು ಯೂಟ್ಯೂಬರ್ ಆಗ್ಬೇಕಂತ ಡಿಸೈಡ್ ಮಾಡಿದ್ರೆ
ಅಂದ್ರೆ ಅವ್ರು ಬರೀ ವಿಡಿಯೋಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಅವರು ಕೂಡ ಅದರಿಂದ ಅರ್ನ್ ಮಾಡ್ಬೇಕಂತ ಆಸೆ ಇರೈತಿ. ಯಾಕಂದ್ರೆ ಎಷ್ಟು ವರ್ಷ ಅಂತ ಅವರು ಫ್ರೀಯಾಗಿ ಹಂಗ ವಿಡಿಯೋಸ್ ಮಾಡ್ಕೊಂತ ಹೋಗ್ತಾರೆ. ಅಂಡ್ ಇನ್ನೊಂದು ಮೇನ್ ಆಗಿ ಯೂಟ್ಯೂಬ್ ಇಂದ ಬರೋ ಅಮೌಂಟ್ ಎದಕ್ಕೂ ಸಾಲಂಗಿಲ್ಲ. ಮೇನ್ ಆಗಿ ಪ್ರಮೋಷನ್ ಇಂದ ಜಾಸ್ತಿ ಅರ್ನ್ ಮಾಡ್ಬೇಕು. ಅಂಡ್ ಬಂದಿರೋ ಅಮೌಂಟ್ ಇಂದ ಅವ್ರ ಹೊಟ್ಟಿನ ನೋಡ್ಕೋಬೇಕು ಅಂಡ್ ಫ್ಯಾಮಿಲಿ ನೋಡ್ಕೋಬೇಕು. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಮೇನ್ ಆಗಿ ಹೈ ಕ್ವಾಲಿಟಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು. ಹೈ ಕ್ವಾಲಿಟಿ ವಿಡಿಯೋಸ್ ಅಂತ ಯಾಕೆ ಹೇಳತ್ತೇನೆ ಅಂದ್ರೆ, ನಿಮ್ ವಿಡಿಯೋಸ್ ಒಳಗೆ ಲೋ ಕ್ವಾಲಿಟಿ ಇದ್ದು ವ್ಯೂಸ್ ಜಾಸ್ತಿ ಬಂದ್ರು ಕೂಡ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಕಡೆಯಿಂದ ಪ್ರಮೋಷನ್ ಬರಂಗಿಲ್ಲ. ಬಂದ್ರು ನಿಮ್ಗೆ ಬೆಟ್ಟಿಂಗ್ ರಿಲೇಟೆಡ್ ಅಂಡ್ ಟ್ರೇಡಿಂಗ್ ಇರ್ತೈತಲ್ಲ ಅದ್ರ ರಿಲೇಟೆಡ್ ಜಾಸ್ತಿ ಪ್ರಮೋಷನ್ ಸಿಗ್ತಾವ. ನಿಮ್ಗೆ ಒಳ್ಳೆ ವ್ಯಾಲ್ಯೂಯಬಲ್ ಕಂಪನಿ ಕಡೆಯಿಂದ ಪ್ರಮೋಷನ್ ಬೇಕಂದ್ರೆ ನೀವು ಹಾಕುವಂತ ವಿಡಿಯೋಸ್ ಕ್ವಾಲಿಟಿ ಇರಬೇಕು. ವಿಡಿಯೋಸ್ ಕ್ವಾಲಿಟಿ ಇದ್ರೆ ಒಳ್ಳೊಳ್ಳೆ ಕಂಪನಿ ಕಡೆಯಿಂದ ಅವರ ಅಪ್ರೋಚ್ ಮಾಡ್ತಾರೆ. ನಮ್ದು ಈ ತರ ಬ್ರ್ಯಾಂಡ್ ಐತಿ, ಈ ತರದ ಪ್ರಾಡಕ್ಟ್ ಐತಿ, ಈ ತರದ್ ಏನೋ ಒಂದ್ ಐತಿ, ಅದನ್ನ ಪ್ರಮೋಟ್ ಮಾಡ್ತೀರಿ ಅಂತ ಕೇಳ್ತಾರ. ಇವಾಗ 2025 ನಡೀತೈತಿ. ಬಹಳ ಕಂಪನಿಗಳು ಅವ್ರ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಿಸ್ಬೇಕಂದ್ರೆ ಮೇನ್ ಆಗಿ ಆ ಪರ್ಸನ್ ಯೂಟ್ಯೂಬ್ ಒಳಗ ಅವ್ನ ವಿಡಿಯೋಸ್ ಯಾವ ತರ ಅದಾವು ಅದನ್ನು ಕೂಡ ನೋಡ್ತಾರ. ಅಂಡ್ ಇನ್ನೊಂದು ವಿಡಿಯೋಸ್ ಕ್ವಾಲಿಟಿ ಇರೋದ್ರಿಂದ ಬರೀ ಪ್ರಮೋಷನ್ ಅಂತ ಅಲ್ಲ, ನಿಮ್ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗತ್ತೆ, ಅವ್ರಿಗೂ ಕೂಡ ಖುಷಿ ಆಗತ್ತೆ. ಈ ತರದ ಹೈ ಕ್ವಾಲಿಟಿ ವಿಡಿಯೋಸ್ ನಮಗ್ ನೋಡಕ್ ಸಿಗತ್ತೆ ಅಂತ ಹೇಳಿ. ಅಂಡ್ ಇನ್ಫಾರ್ಮೇಶನ್ ಕ್ಲೀನ್ ಇರ್ಬೇಕಾ. ಮತ್ತ ಹೈ ಕ್ವಾಲಿಟಿ ಅಂದ್ರೆ ಬರೀ ಇನ್ಫಾರ್ಮೇಶನ್ ಹೆಂಗಾರ ಇಟ್ಟು ಹೆಂಗ್ ಬೇಕಾದಂಗ ಹೇಳಿದ್ರಾಗ ಆಮೇಲೆ ಹೈ ಕ್ವಾಲಿಟಿ ಒಳಗೆ ವಿಡಿಯೋಸ್ ಕೊಟ್ರೆ ನಡೆಯಂಗಿಲ್ಲ. ಕ್ವಾಲಿಟಿ ಜೊತೆಗೆ ಕಂಟೆಂಟ್ ಅಷ್ಟ ಸ್ಟ್ರಾಂಗ್ ಇರ್ಬೇಕು. ಈಗ ಒಳ್ಳೊಳ್ಳೆ ಕ್ವಾಲಿಟಿ ಒಳಗೆ ವಿಡಿಯೋಸ್ ಮಾಡ್ಬೇಕಂದ್ರೆ ಈಗ ದೊಡ್ಡ ದೊಡ್ಡ ಕ್ಯಾಮರಾನ ಬೇಕು, ಅದು ದೊಡ್ಡ ದೊಡ್ಡ ಲೈಟ್ ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಇವಾಗ ಒಂದು ಮೊಬೈಲ್ ಐತಿ ಅಂದ್ರೆ ಅದ್ರೊಳಗು ನೀವು ನೀಟಾಗಿ ವಿಡಿಯೋಸ್ ಮಾಡ್ಬೋದು. ಸ್ವಲ್ಪ ಲೈಟ್ ಮೇಲೆ ಫೋಕಸ್ ಮಾಡ್ರಿ, ಅಂದ್ರೆ ಚೆನ್ನಾಗಿ ಒಂದು ಲೈಟಿಂಗ್ ಸೆಟಪ್ ಮಾಡಿ ಆಮೇಲೆ ನೀವು ನೀಟಾಗಿ ವಿಡಿಯೋ ಮಾಡ್ರಿ. ಅಕಸ್ಮಾತ್ ನಿಮ್ಮ ಮನ್ಯಾಗ ಲೈಟ್ ಇಲ್ಲ ಅಂದ್ರೆ ನೀವು ಆಚೆ ಹೋಗಿ ವಿಡಿಯೋ ಮಾಡ್ರಿ. ಅಂಡ್ ಅದ್ರೊಳಗೆ ಚೆನ್ನಾಗಿ ಬಿ ರೂಲ್ಸ್ ಯೂಸ್ ಮಾಡ್ರಿ. ಏನಾರ ಹೇಳಕತ್ರ ಅದ್ರ ರಿಲೇಟೆಡ್ ಫುಟೇಜಸ್ ಆಡ್ ಮಾಡಕ್ ನೋಡ್ರಿ. ಈಗ ಡೈರೆಕ್ಟ್ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ ಮಟ್ಟ ಬರೀ ನಿಮ್ ಫೇಸ್ ಕಾಣಿಸ್ಕಂತ ವಿಡಿಯೋ ಮಾಡಿದ್ರೆ ಅದು ವಿಡಿಯೋ ನೋಡೋರ್ಗು ಬೋರ್ ಅನಿಸ್ಬಿಡ್ತೈತಿ. ಲೈಟಿಂಗ್ ಬಗ್ಗೆ ನಿಮ್ಗೆ ನೀಟಾಗಿ ತಿಳ್ಕೊಬೇಕಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡೇನಿ. ಅದ್ರದ್ದು ಐ ಬಟನ್ ಮೇಲೆ ಇಲ್ಲಿ ಬರ್ತೈತಿ, ಇಲ್ಲ ಅಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋ ನೋಡ್ಬೋದು. ನೆಕ್ಸ್ಟ್ ಯೂಟ್ಯೂಬ್ ಅಲ್ಗೋರಿದಮ್. ಬಹಳ ಜನ ಏನ್ ಅನ್ಕೊಂಡಿರಿ ಅಂದ್ರೆ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ರೆ ನಿಮ್ ವಿಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅನ್ಕೊಂಡಿರ್ತೀರಿ. ಸೊ ಹಂಗಾಗಿ ಬಹಳ ಜನ ಯೂಟ್ಯೂಬ್ ಇಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡಕ್ ನೋಡ್ತೀರಿ. ಅಂಡ್ ಇನ್ನೂ ಒಂದಿಷ್ಟು ಜನ ದುಡ್ಡು ಕೊಟ್ಟೆಲ್ಲ ಇನ್ಕ್ರೀಸ್ ಮಾಡಿಸ್ತಾರ ಸಬ್ಸ್ಕ್ರೈಬರ್ಸ್ ನ. ಆಮೇಲೆ ಈ ಟೆಲಿಗ್ರಾಮ್ ಒಳಗ ಚಾನಲ್ಸ್ ಕೂಡ ಬರ್ತಾವ, ಒಂದು ಸಬ್ ಅಂತ. ಅಂದ್ರ ನೀವೇನಾರ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಇದು ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ಈಗ ನಾನು ಯಾವ್ದೋ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡತ್ತೀನಿ ಅಂದ್ರೆ ಅವ್ನ ವಿಡಿಯೋ ನನಗೆ ಇಷ್ಟ ಆಗಿರ್ತೈತಿ, ನೆಕ್ಸ್ಟ್ ಅವ್ನ ವಿಡಿಯೋಸ್ ನನಗೆ ಬರ್ಲಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಬಟ್ ನೀವು ದುಡ್ಡು ಕೊಟ್ಟು ಅಥವಾ ಯಾರಿಗೆ ಫೋರ್ಸ್ಫುಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿರಲ್ಲ ಅವರು ನಿಮ್ ವಿಡಿಯೋಸ್ ನೋಡಂಗಿಲ್ಲ. ಜಸ್ಟ್ ನಂಬರ್ ಅಷ್ಟೇ ಇನ್ಕ್ರೀಸ್ ಆಗತ್ ಹೊರತು ನೀವು ಹಾಕೋ ವಿಡಿಯೋಸ್ ಇನ್ ವ್ಯೂಸ್ ಇನ್ಕ್ರೀಸ್ ಆಗಂಗಿಲ್ಲ. ಸೊ ನೀವು ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ಸ್ ತಗೊಳಕ್ ಟ್ರೈ ಮಾಡ್ರಿ. ಇನ್ ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಹಳ ಜನ ಚಾನಲ್ ಒಳಗೆ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಬಟ್ ಅವ್ರ ವಿಡಿಯೋಸ್ ಬರೋ ವ್ಯೂಸ್ ನೋಡಿದ್ರೆ ಬರೀ 10,000, 20,000, 30,000 ಇರ್ತೈತಿ. ಅದ ಇನ್ನೊಂದಿಷ್ಟು ಜನದ ಸಬ್ಸ್ಕ್ರೈಬರ್ಸ್ ಬಹಳ ಕಡಿಮೆ ಇರುತ್ತೆ, ಬಟ್ ವ್ಯೂಸ್ ನೋಡಿದ್ರೆ ಮಿಲಿಯನ್ ಗಂಟ್ಲೆ ಇರ್ತಾವ, ಆಮೇಲೆ ಲಕ್ಷ ಗಂಟ್ಲೆ ವ್ಯೂಸ್ ಇರ್ತಾವ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ದು ವಿಡಿಯೋ ವೈರಲ್ ಆಗ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ ವಿಡಿಯೋದ ಟಾಪಿಕ್, ಕಂಟೆಂಟ್, ಕ್ವಾಲಿಟಿ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಕೂಡ ಅದ ಬಂತು. ನೀವು ಹೆಂಗ ಬಂದ್ರು ಮೇನ್ ಆಗಿ ನೀವು ಚೂಸ್ ಮಾಡಿರೋ ಟಾಪಿಕ್ ಅಂಡ್ ಅದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೀರಿ, ಆಮೇಲೆ ಆ ವಿಡಿಯೋ ಒಳಗೆ ಎಡಿಟಿಂಗ್ ಹೆಂಗೈತಿ ಅಂಡ್ ಯಾವ ತರ ಶೋಕೇಸ್ ಮಾಡಿರಿ ಅದ ಮೇನ್ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬರ್ಸ್ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ವಿಡಿಯೋ ಮೇಲೆ ಫೋಕಸ್ ಮಾಡ್ರಿ. ವಿಡಿಯೋ ಚಲೋ ಐತಂದ್ರೆ ಆಟೋಮೆಟಿಕ್ ಆಗಿ ಅವರ ಸಬ್ಸ್ಕ್ರೈಬ್ ಮಾಡ್ತಾರ. ಈ ಯೂಟ್ಯೂಬ್ ಅನ್ನೋದು ಒಂಥರ ಬಿಸ್ನೆಸ್ ಇದ್ದಂಗ, ನೀವು ಟೈಮ್ ನ ಇನ್ವೆಸ್ಟ್ ಮಾಡ್ತಾ ಇರ್ಬೇಕು, ಯಾವಾಗ ಸಕ್ಸಸ್ ಆಗತ್ತೆ ಗೊತ್ತಿಲ್ಲ. ಸೊ ನೋಡಿದ್ರಲ್ಲ, ಒಂದ್ ರಿಯಲ್ ಯೂಟ್ಯೂಬರ್ ಆಗ್ಬೇಕಂದ್ರೆ ಏನೇನ್ ಸ್ಟೆಪ್ಸ್ ಫಾಲೋ ಮಾಡ್ಬೇಕಂತ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ ಆಗೈತೆ ಅನ್ಕೊಂತೀನಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಬಾಯ್.